ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಬಾನು. ವೆಲ್ಕಮ್ ಟು ಮೈ ಚಾನಲ್ ಭಾನುಪ್ರಿಯಾ ಇನ್ ಕನ್ನಡ. ನಾನಿವತ್ತು ಕ್ರಾಪ್ ಗಿರೋಸ್ನ ಮಾಡ್ತಾ ಇದ್ದೀನಿ. ಕ್ರಾಪ್ ಗಿರೋಸ್ನ ಹೇಗೆ ಮಾಡೋದು ಅಂತ ಒಂದ್ಸಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲರೂ ಚಿಕನ್ ಗಿರೋಸ್ಟು, ಫ್ರಾನ್ಸ್ ಗಿರೋಸ್ಟ್ ಎಲ್ಲ ಮಾಡ್ತಾ ಇರ್ತಾರೆ. ನಾನು ಮಂಗಳೂರು ಸ್ಟೈಲಲ್ಲಿ ಈ ಥರ ಕ್ರಾಪ್ ಗಿರೋಸ್ನ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ಒಂದ್ಸಲ ತೋರಿಸ್ತೀನಿ. ಫಸ್ಟು ನಾನು ಕ್ರಾಬ್ನ ತೊಳೆದು ಇಟ್ಕೊಂಡಿದ್ದೀನಿ, ನೀಟಾಗಿ ಕ್ಲೀನ್ ಮಾಡಿಸಿ ಒಂದು 10 ನಿಮಿಷ ಉಪ್ಪಲ್ಲಿ ನೆನೆಸಿಟ್ಟು ಆಮೇಲೆ ನಾನು ಕ್ರಾಪ್ ಗಿರೋಸ್ನ ಮಾಡಿಕೊಡ್ತಾ ಇದ್ದೀನಿ. 4 ನಾನು ಕ್ರಾಬ್ನ ತೊಗೊಂಡಿದ್ದೀನಿ. ಒಂದು ಪಾನ್ನ ಇಟ್ಕೊಳ್ಳೋಣ. ಇವಾಗ ಒಂದು ಪಾನ್ಗೆ 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಆಮೇಲೆ 4 ಪೀಸು ಚಕ್ಕೆ, 7 ಲವಂಗನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. 2 ಪೀಸ್ ಶುಂಠಿನ ತೊಗೊಂಡಿದ್ದೀನಿ, 2 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇವಾಗ ಒಣಮೆಣ್ಸಿಕಾಯಿ ಮತ್ತು ಬ್ಯಾಡಗೆ ಮೆಣಸಿಕಾಯಿ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಉರಿಲಿ ಫ್ರೈ ಮಾಡೋದು ಬೇಡ, ಸಿಮ್ಮಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ತಣ್ಣಗಾಗೋಷ್ಟ್ರೊಳಗಡೆ ಒಂದು ಪಾತ್ರೆಗೆ ಕ್ರಾಬ್ನ ಹಾಕೋಬೇಕು. ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನು ಅರಿಶಿಣ, ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಬೇಯಿಸೋದು ಬೇಡ, ಯಾಕೆಂದರೆ ಕ್ರಾಬ್ ಏನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು, ಬೆಂದೋಗ್ಬಿಡುತ್ತೆ. ಇದು ಬೇಯೋಷ್ಟ್ರೊಳಗಡೆ ಅದು ನಾನು ಏನು ಒಣಮೆಣ್ಸಿಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಜಾಸ್ತಿ ಹುಣಸೆಹಣ್ಣು ಬೇಡ, ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ನಾನು ಜೀರಿಗೆನ 2 ಸ್ಪೂನ್ ಜೀರಿಗೆ ಹಾಕ್ಕೊಂಡೆ. ಇವಾಗ ಒಂದು 5 ನಿಮಿಷ ಹಂಗೆ ಸಿಮ್ಮಲ್ಲೇ ಹುರ್ಕೊಳ್ಳೋಣ. ಇದಾದಾದಮೇಲೆ ನಾವು ಹಸಿ ಧನ್ಯ ಬರುತ್ತೆ ಅಲ್ವಾ, ಅದಿದ್ದರೆ ಅದನ್ನು ಹಾಕೋಬೋದು. ಅದಿಲ್ಲ ಅನ್ನೋರು ಧನ್ಯ ಪೌಡರ್ ಬರುತ್ತಲ್ವ, ಅದನ್ನೇ 2 ಸ್ಪೂನ್ ಧನ್ಯ ಪೌಡರ್ ಹಾಕ್ಕೊಂಡೆ. ನಾನು 1 ಸ್ಪೂನು ಖಾರದ ಪುಡಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಖಾರ ಪುಡಿನ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಪಾನ್ಗೆ 5 ಸ್ಪೂನು ತುಪ್ಪನ ಹಾಕೋತಾ ಇದ್ದೀನಿ. 5 ಸ್ಪೂನ್ ತುಪ್ಪ ಹಾಕಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕೋಬೇಕು. ಕ್ರಾಬ್ನ ಬೇಯಿಸಿದ್ದೀವಿ ಅಲ್ವಾ, ಅದನ್ನು ಹಾಕ್ಕೊಂಡು ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕರಿಬೇವು ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿನ ಹಾಕ್ಕೊಂಡು ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀವು ಯಾವಾಗಲೂ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡ್ತಾ ಇರ್ತೀರಲ್ವ, ಆವಾಗ ಬೇಗ ಫ್ರೈ ಆಗಬೇಕು ಅಂದರೆ 1 ಸ್ಪೂನ್ ಉಪ್ಪಿನ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಬೇಗ ಬ್ರೌನ್ ಕಲರು ಬರುತ್ತೆ, ಈರುಳ್ಳಿನೂ ಕೂಡ ಬೇಗ ಫ್ರೈ ಆಗುತ್ತೆ. ಇವಾಗ ನಾನು ಕ್ರಾಬ್ ಏನು ಬೇಯಿಸಿದ್ದೆ ಅದನ್ನು ಹಾಕೋತಾ ಇದ್ದೀನಿ. ಅದ್ರ ನೀರು ಏನಿರುತ್ತೆ ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಬರೀ ಕ್ರಾಬ್ ಮಾತ್ರ ಹಾಕ್ಕೊಂಡು ಈ ಈರುಳ್ಳಿ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಬೇಕು ಅಂತ ಅಂದರೆ ಇದಕ್ಕೆ ನಾನು ಏನು ಮಸಾಲೆ ತೋರಿಸಿದ್ದೀನಿ ಇದಕ್ಕೇ ಚಿಕನ್ನು ಮತ್ತು ಫ್ರಾನ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಬೋದು. ಇವಾಗ ನಾನು ಮಸಾಲೆನ ಏನು ರುಬ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಉರಿಲೆಲ್ಲ ಬೇಯಿಸೋಕೆ ಹೋಗಬೇಡಿ, ಸಿಮ್ಮಲ್ಲೇ ಹಾಕ್ಕೊಂಡು ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮಸಾಲೆ ಹಾಕಿದ್ಮೇಲೆ ಒಂದು 5 ನಿಮಿಷ ಮಸಾಲೆ ಬೇಯಿಸಿದ್ರೆ ಸಾಕು, ಗೀರೋಸ್ಟ್ ರೆಡಿ ಆಗುತ್ತೆ. ನೋಡಿ ಕ್ರಾಪ್ ಗೀರೋಸ್ಟ್ ಹೇಗೆ ರೆಡಿಯಾಗಿದೆ ಅಂತ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಕ್ರಾಪ್ ಗಿರೋಸ್ನ ನಾನು ಹೇಗೆ ಮಾಡಿದೆ ಅಂತ ನೀವು ನೋಡಿದ್ರಿ ಅಲ್ವಾ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಬನ್ನಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸ್ದಾಗಿ ನೋಡ್ತೀರಾ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.